ಅಪ್ಪು ಸರ್ ಫೇವ್ರೆಟ್ ಹೀರೋ ಅಂತ ಹೇಳಿದೆ, ಅದ್ರ ಜೊತೆಗೆ ಸುದೀಪ್ ಸರ್ ಫೇವ್ರೆಟ್ ಹೀರೋ ಅಂತ ಹೇಳಿದೆ. ಸೊ ದೊಡ್ಡವನಾದ್ಮೇಲೆ ಆಕ್ಟಿಂಗು ಮಾಡ್ಬೇಕು ಅಂತ ಇದೆಯಾ? ಸೊ ಯಾರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತೀಯಾ? ಆಕ್ಟಿಂಗ್ ಮಾಡಕ್ಕೆ ತುಂಬಾ ಇಷ್ಟ ನಿನಗೆ? ನಾನು ಶಿವಣ್ಣನ ಜೊತೆ, ಸುದೀಪ್ ಸರ್ ಜೊತೆ, ಮತ್ತೆ ಮಾಡಿದ್ರೆ ಯಶ್ ಸರ್ ಜೊತೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಶ್ ಸರ್ ಜೊತೆ ಏನಕ್ಕೆ ಡ್ಯಾನ್ಸ್ ಮಾಡಬೇಕು ಅಂತ ಅನ್ಕೊಂತಿದ್ಯಾ? ಯಶ್ ಸರ್ ಜೊತೆ ಅಂದ್ರೆ ನಂಗೇನೋ ಅದು ಗೊತ್ತಿಲ್ಲ, ಮಾಡ್ಬೇಕಂತ ಆಸೆ ಎಲ್ಲಾರ ಜೊತೆನು. ಪುನೀತ್ ರಾಜ್ಕುಮಾರ್ ಸರ್ ಇದ್ದಿದ್ರೆ ಫಸ್ಟು ಅವ್ರ ಹತ್ರನೇ ಹೋಗ್ಬಿಡ್ತಿದ್ದೆ, ಆದ್ರೆ ಅವ್ರಿಲ್ಲ ಇವಾಗ. ಅದಕ್ಕೆ ಅವ್ರ ಪರವಾಗಿ ಶಿವರಾಜ್ ಕುಮಾರ್ ಸರ್ಗೆ ನಾನು ಮಾಡಿಸ್ಕೊತೀನಿ. ಈಗ ಅಪ್ಪು ಸರ್ ಇಲ್ಲ ಅಂತ ಹೇಳ್ತಿದ್ಯಾ, ಆದ್ರೂ ಕೂಡ ಅಪ್ಪು ಸರ್ ಎಲ್ಲರ ಒಂದು ಒಳ್ಳೆತನದಲ್ಲಿ ನಾವು ಮಾಡುವಂತ ಪ್ರತಿಯೊಂದು ಒಳ್ಳೆ ಕೆಲಸದಲ್ಲೂ ಅಪ್ಪು ಸರ್ ಇದ್ದಾರೆ. ಸೊ ಅಪ್ಪು ಸರ್ಗೆ ಇಲ್ಲಿಂದ ಮೇಲಕ್ಕೆ ಅಂದ್ರೆ ಮೇಲಿರುವಂತ ಅಪ್ಪು ಸರ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯಾ ಅಂತ? ಸರ್, ನಾನ್ ನಿಮ್ಮನ್ನ ಯಾವಾಗ್ಲಾದ್ರೂ ನೋಡ್ಬೇಕಿತ್ತು, ಆದ್ರೆ ಅದಾಗ್ಲಿಲ್ಲ. ನಾನು ನಿಮ್ ದೊಡ್ಡ ಬಿಗ್ ಫ್ಯಾನ್ ಅಂತ ಹೇಳ್ತೀನಿ. ಸೊ ಡ್ಯಾನ್ಸ್ ಎಲ್ಲ ಮಾಡ್ದಲ್ಲ ನೀನು, ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದೆ? ಹೆಂಗೆಲ್ಲ ಇತ್ತು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ? ಹೇಗೆ ಅನ್ನಿಸ್ತು? ಡಿಕೆಡಿಗೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಎಷ್ಟು ಒಂದು 3-4 ಡೇಸ್ ಮಾಡಿರ್ಬೋದು. ಸೆಕೆಂಡ್ ಆಡಿಷನ್, ಫಸ್ಟ್ ಆಡಿಷನ್ಗೂ 3 ಡೇಸ್ ಎಲ್ಲ ಅಷ್ಟೇ ದಿನ ಮಾಡಿದ್ವಿ. ಅಲ್ಲ, ಇದು ಬಿಗ್ ಬಾಸ್ ಸ್ಟೇಜ್ ಮೇಲೆ ಡ್ಯಾನ್ಸ್ ಪರ್ಫಾರ್ಮ್ ಮಾಡೋದಕ್ಕೆ, ಸುದೀಪ್ ಅವರ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಸೊ ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ದೆ ಅಂತ? ಬಿಗ್ ಬಾಸ್ ಅಲ್ಲಿ ಮಾಡೋದಕ್ಕೆ ಒಂದಿನ ಅಷ್ಟೇ ಮಾಡಿದ್ದು. ಫ್ರೈಡೇ ಒಂದಿನ 11:30ಗೆ ಹೋದೆ. ಅದಾದ್ಮೇಲೆ ಫುಲ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ, ಸ್ಯಾಟರ್ಡೇನು ಒಂದಿನ ಮಾಡಿ, ಸಂಡೇನೆ ಶೂಟ್ ಆಯ್ತು. ಸೊ ಬಂದ್ಮೇಲೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಫುಲ್ ಎಲ್ಲ ನೋಡ್ದಾ? ಇವಾಗೆಲ್ಲಾನು ಟಿವಿಯಲ್ಲೆಲ್ಲಾನು ಟಿವಿಲಿ ನೋಡ್ದೆ. ನಮ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮುಗಿದ ತಕ್ಷಣ ಬಂದ್ವಿ ಮನೆಗೆ. ಬಂದ್ಬಿಟ್ಟು ಇಲ್ಲೇ ನೋಡಿದ್ವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.